ನನ್ನ ಮದ್ವೆಗಿನ ಮುಂಚೆ ಆಲ್ರೆಡಿ ಮ್ಯಾಕ್ಸ್ ಇತ್ತ, ಆದ್ರೆ ಈಗ 6 ತಿಂಗಳಲ್ಲಿ ಮಿಮಿ ಬಂದಿದ್ದು. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಬರ್ಬೇಕಾದ್ರೆ ನಾಯಿ ಮರಿಗಳನ್ನ ರೋಡಲ್ಲಿ ಏನಾರು ನೋಡಿದ್ರೆ ಎತ್ಕೊಂಡು ಮನೆಗೆ ಬಂದ್ಬಿಡ್ತಾ ಇದ್ದೆ. ಅದೆಲ್ಲ ಯಾಕೆ, ಬೇರೆಯವ್ರ ಮನೇಲಿ ಈಚೆಗಡೆ ಆದ್ರೂ ಪುಟ್ಟು ನಾಯಿ ಮರಿನ ಕಟ್ಟಾಕೊಂಡಿದ್ರೆ ಅವ್ರು ಇಲ್ದರ ಟೈಮಲ್ಲಿ ಸ್ಕೆಚ್ ಹಾಕೊಂಡು ಹೋಗ್ಬಿಟ್ಟು ಕತ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ಆ ನಾಯಿ ಮರಿ ದಿನ ಎಲ್ಲ ಕಿಯಾ ಕಿಯಾ ಅಂತ ಹತ್ತು ಆ ಡಾಗ್ ಓನರ್ ಹುಡ್ಕೊ ಬಂದು ನಮಗ್ ಬೈದ್ಬಿಟ್ಟು ಮರಿನ ಎತ್ಕೊಂಡು ಹೋಗ್ತಾ ಇದ್ರು. ನಾವಿದ್ದಿದ್ ಹಳ್ಳಿಲಿ, ಸೊ ಅಕ್ಕಪಕ್ಕದ ಮನೆ ಹತ್ರನೇ ಕತ್ಕೊಂಡ್ ಬರ್ತಾ ಇದ್ವಿ. ಯಾರೊಬ್ರು ಹೇಳ್ಬಿಡ್ತಾ ಇದ್ರು, ಸಿಗಾಕೋಬಿಡ್ತಾ ಇದ್ವಿ. ಮ್ಯಾನಿಫೆಸ್ಟೇಷನ್ ಕಮ್ಸ್ ಟು ಅಂತಾರಲ್ಲ, ನನ್ನ ಮದುವೆಯಾಗ ಹುಡುಗಂಗೆ ಅವ್ರಿಗೆ ಪೆಟ್ ಮೇಲೆ ಪ್ರೀತಿ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಬಿಕಾಸ್ ನನಗೆ ಫ್ಯೂಚರ್ ಅಲ್ಲಿ ಪೆಟ್ ನ ಸಾಕ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಹೇಗಿದ್ರು ಮ್ಯಾಕ್ಸ್ ಆಲ್ರೆಡಿ ನನ್ನ ಹಸ್ಬೆಂಡ್ ಅದರ ಇದ್ದ, ನಮ್ಮ ಪ್ರಪಂಚನೇ ಅವನಾಗಿದ್ದ. ಆಮೇಲೆ ನನ್ನ ಮಗಳು ಬಂದ್ಲು, ಅದಾದ್ಮೇಲೆ ನನ್ನ ಎರಡನೇ ಮಗಳು ಮೀಮಿ ಎಂಟ್ರಿ. ಮೀಮಿನಂತೂ ಕರ್ಕೊಂಬರ ಯಾವ ಪ್ಲಾನ್ ಅಲ್ಲೂ ಇರ್ಲಿಲ್ಲ, ಆಕಸ್ಮಿಕವಾಗಿ ಬಂದಿದ್ದು. ಮ್ಯಾಕ್ಸ್ ನನ್ನ ಮಗಳನ್ನ ನೋಡ್ಕೊಳ್ಳೋ ಅಷ್ಟೇ ಸಾಕಾಗ್ತಿತ್ತು. ಇನ್ನೊಂದು ನಾಯಿ ಮರಿನ ಹೆಂಗಪ್ಪ ಸಾಕೋದು ಅನ್ನೋ ಯೋಚನೆ ಆಗ್ಬಿಟ್ಟಿತ್ತು. ಆದ್ರೆ ಏನ್ ಮಾಡೋದು, ಹೆಣ್ಣು ನಾಯಿ ಮರಿ ಅಡಾಪ್ಷನ್ ಇತ್ತು. ನಾವು ಪೆಟ್ ನ ಹೇಗ್ ಕೇರ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿತ್ತು. ಸೊ ಬೇರೆ ಯಾರು ಅಡಾಪ್ಟ್ ಮಾಡ್ಕೊಂಡ್ರೆ ಇನ್ ಬ್ರೀಡಿಂಗ್ ಅದಕ್ಕೆ ಇದಕ್ಕೆ ಬಿಟ್ಬಿಡ್ತಾರೆ ಅನ್ಬಿಟ್ಟು ಕಷ್ಟನೋ ಸುಖನ ಸಾಕೋಣ ಅನ್ಬಿಟ್ಟು ಕರ್ಕೊ ಬಂದ್ವಿ. ಅವಳಿಗ ನಮ್ ಜೀವನದಲ್ಲಿ ಒಂದು ಭಾಗ. ಇವಳನ್ನ ಕರ್ಕೊ ಬಂದಾಗ ಒಂದು 30-40 ದಿನದ ಮಗು ಅವಳು. ಒಂದು ಪೆಟ್ನ ಸಾಕೋದು ಮಗು ಸಾಕಕ್ಕಿಂತ ಕಷ್ಟ. ಯಾಕಂದ್ರೆ ಮನೆ ತುಂಬಾ ಸುಸು ಪೋಟಿ ಮಾಡ್ತವೆ, ತುಂಬಾ ಕೇರ್ ಬೇಕು. ಅವ್ರ ಪಾಟಿ ಟ್ರೈನಿಂಗ್ ಆಗಷ್ಟೇ ನಮ್ ಮೆಂಟಲಿ ಫಿಸಿಕಲಿ ಎಲ್ಲಾ ಟ್ರೈನಿಂಗು ನಡೆದೋಗಿರುತ್ತೆ. ಪೆಟ್ ವ್ಯಾಕ್ಸಿನೇಷನ್, ಫುಡ್, ಗ್ರೂಮಿಂಗ್ ಎಲ್ಲ ಯಾವ ತರ ಮಾಡ್ತೀವಿ ಅಂತ ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ.